ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ನಾನು ರವೆ ಇಡ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಯಾವುದೇ ರೀತಿ ಇಡ್ಲಿ ರವೆ ಅಥವಾ ಬನ್ಸಿ ರವೆ ಅಲ್ಲ, ಮೀಡಿಯಮ್ ರವೆ ಇದು. ನಾನಿದನ್ನು 2 ಕಪ್ ಹಾಕ್ಕೊಳ್ತೀನಿ. ಇದು 2 ಕಪ್ ರವೆ ಹಾಕ್ಕೊಂಡಿದ್ದೀನಿ. ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಎರಡನ್ನೂ ತೊಳೆದು ನಾನು 2 ಅವರ್ಸು ನೆನೆಯೋಕೆ ಇಡ್ತೀನಿ. 2 ಅವರು ನೆನೆಯೋಕೆ ಇಡ್ತೀನಿ. ನಾನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಬೇರೆ, ಬಟ್ ಅದಕ್ಕಿಂತ ಇದು ಮಾಡಿಕೊಂಡ್ರೆ ಯಾವುದೇ ರೀತಿ ಸೋಡಾ ಬಳಸಬೇಕಾಗಿಲ್ಲ, ಏನೂ ಇಲ್ಲ. ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಇವೆರಡನ್ನೂ ಈಗ ತೊಳೆದು 2 ಅವರ್ಸ್ ನೆನೆಯೋಕೆ ಇಡ್ತೀನಿ. ಇದು ರವೆ, ಇದು ಉದ್ದಿನಬೇಳೆ. ರವೆನೂ ಅಷ್ಟೇ ನಾನು ನೀರು ಹಾಕಿ 2 ಅವರ್ಸು ನೆನೆಯೋಕೆ ಬಿಡ್ತೀನಿ. ಇದಾದಮೇಲೆ ನಾನು ರುಬ್ಕೊಳ್ಳೋದನ್ನ ತೋರಿಸ್ತೀನಿ. ಕಂಪ್ಲೀಟಾಗಿ 2 ಅವರ್ಸ್ ಆಗಿದೆ. ಈಗ ನಾನು ಈ ಉದ್ದಿನಬೇಳೆನ ಪೇಸ್ಟ್ ಮಾಡ್ಕೊಳ್ತೀನಿ. ಎಷ್ಟು ಸಾಧ್ಯ ಅಷ್ಟು ಗಟ್ಟಿಗೆ ಫೈನ್ ಪೇಸ್ಟಾಗಿ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಆಗಿದೆ ನೋಡಿ. ಈ ಥರ ಫೈನ್ ಪೇಸ್ಟ್ ಆಗಬೇಕು. ನಾನು ಸಾಧ್ಯವಾದಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇಲ್ಲಿ ರವೆನ ಏನು ನೆನೆ ಹಾಕಿಟ್ಟಿದ್ದೆ, ನಾನು ಅದನ್ನು ಮೇಲ್ಗಡೆನೆ ಎಷ್ಟು ಸಾಧ್ಯ ಅಷ್ಟು ನೀರನ್ನ ಸೋಸಿಟ್ಕೊಳ್ತೀನಿ. ಸೋಸಿಟ್ಕೊಂಡಿರೋ ನೀರನ್ನ ನಾನು ಬಳಸಲ್ಲ. ಇದು ಡೈರೆಕ್ಟಾಗಿ ಈಗ ಇದೇನಿದೆ ಇದನ್ನು ರುಬ್ಬಿಟ್ಕೊಂಡಿರೋ ಉದ್ದಿನಬೇಳೆದು ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಬ್ಯಾಟರ್ಗೆ ಇವಾಗಲೇ ಕಲ್ಲುಪ್ಪನ್ನ ಸೇರಿಸಿ ಕಲಸಿ ಎತ್ತಿಡ್ತೀನಿ. ಇದನ್ನು ಕಂಪ್ಲೀಟಾಗಿ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡ್ತೀನಿ. ರವೆ ಇಡ್ಲಿಗೆ ನಾನು ಗ್ರೀನ್ ಕಲರ್ ಕುರ್ಮಾ ಅಥವಾ ಗ್ರೀನ್ ಕಲರ್ ಸಾಗು ಅಂತ ಹೇಳ್ಬೋದು. ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಬೀನ್ಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇಷ್ಟು ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದು ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಬಟಾಣಿನೂ ನೆನೆಸೆತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಪೇಸ್ಟ್ನ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪು, ಚಕ್ಕೆ, ಲವಂಗ, 2 ಏಲಕ್ಕಿ, ಏಲಕ್ಕಿ ಸೊಪ್ಪು, ಓಂಕಾಳು ಅಂತಿರಲ್ಲ ಅದು, ಮತ್ತು 1 ಸ್ಪೂನ್ ಜೀರಿಗೆ, ಸ್ವಲ್ಪ ಪುದೀನ ಸೊಪ್ಪು ಹಾಕಲೇಬೇಕಾದಂಥರ ಗಮನ ಫ್ಲೇವರ್ಗೋಸ್ಕರ. ಅದಕ್ಕೆ ಜಸ್ಟ್ ಒಂದು 4-5 ಎಲೆ ತೊಗೊಂಡಿದ್ದೀನಿ. ಮತ್ತು ಕಡಲೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ನಾನೀಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಈಗ ಬಾಡಿದೆ. ಈಗ ನಾನು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ 5 ಮಿನಿಟ್ಸ್. ಕಂಪ್ಲೀಟಾಗಿ ಫ್ರೈ ನೀಟಾಗಿ ಮಾಡ್ಕೊಂಡಿದ್ದೀನಿ. ಬಾಡಿದೆ, ಚೆನ್ನಾಗಿದೆ. ಈಗ ಅದಕ್ಕೆ 1 ಟೊಮೊಟೊ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ.
ಅದಕ್ಕೀಗ ಜಾರಲ್ಲಿದ್ದಿದ್ದು ನೀರನ್ನ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು. ಇದು ನಾನು ಜಸ್ಟ್ ಈಗ ಒಂದು ವಿಷಲ್ ಕೂಗಿಸ್ಕೊತೀನಿ, ಯಾಕಂದರೆ ತರಕಾರಿ ಆಲ್ರೆಡಿ ಎಲ್ಲ ನೀಟಾಗಿ ಬಾಡಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ಇದು ರೆಡಿ ಆಗೋದ್ರಲ್ಲಿ ರವೆ ಇಡ್ಲಿನ ರೆಡಿ ಮಾಡ್ತೀನಿ. ರಾತ್ರಿ ಕಲಸಿಟ್ಟಿದ್ದು ಸ್ವಲ್ಪ ಉಪ್ಪು ಬಂದಿದೆ ಅಷ್ಟೇ. ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇದೆ. ನಾನು ಇಷ್ಟೇ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಳ್ತೀನಿ. ನಾನು ರಾತ್ರಿನೇ ಉಪ್ಪನ್ನ ಹಾಕಿ ಕಲಸಿಟ್ಟಿದ್ದೆ. ಈಗ ಯಾವುದೇ ರೀತಿ ಉಪ್ಪನ್ನ ಸೇರಿಸ್ಕೊಳ್ಳಲ್ಲ. ಒಂದು 10 ರಿಂದ 12 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಸ್ಟೀಮ್ ತಗೊಳ್ಳಿ. ಯಾವುದೇ ರೀತಿ ಸೋಡನ್ನು ಬಳಸಿಲ್ಲ ನೋಡಿ, ಚೆನ್ನಾಗಿ ಉಬ್ಬಿದೆ. ಸಾಗು ಕೂಡ ರೆಡಿಯಾಗಿದೆ. ತರಕಾರಿ ಕುರ್ಮಾ, ರವೆ ಇಡ್ಲಿ ಮತ್ತು ಗ್ರೀನ್ ಕಲರ್ ಸಾಗು, ತರಕಾರಿ ಸಾಗು ರೆಡಿಯಾಗಿದೆ ನೋಡಿ. ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿ ಸೋಡಾ ಬಳಸಿಲ್ಲ. ಕಂಪ್ಲೀಟಾಗಿ ಸಾಫ್ಟಾಗಿ ಬಂದಿದೆ. ರವೆ ಇಡ್ಲಿನ ಬಳಸಿದ್ರೆ ಏನಾಗುತ್ತೆ, ಈ ಟೆಕ್ಸ್ಚರ್ ಏನಿದೆ ಇನ್ನೂ ಸ್ವಲ್ಪ ದಪ್ಪದಾಗಿ ಉದುರುದ್ರಾಗಿ ಕಾಣುತ್ತೆ ಅಷ್ಟೇ. ನಾನಿಲ್ಲಿ ಮೀಡಿಯಮ್ ರವೆನೂ ಬಳಸಿ ಇಡ್ಲಿನ ಮಾಡೋದನ್ನ ತೋರಿಸಿರೋದು. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.